ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೊಸ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ. ಮೇನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದಾರೆ, ಅವಾಗ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಪಾರದರ್ಶಕತೆ ಎಲ್ಲಾದ್ರೂ ಹಿಂದೆಲ್ಲ ಸ್ಕ್ಯಾಮ್ಗಳು ನಡೀತಾ ಇತ್ತು, ಆ ನಿಟ್ಟಿನಲ್ಲಿ ಪಾರದರ್ಶಕತೆ ಇರಬೇಕು ಅಂತ ಹೇಳಿ ಹೊಸ ಪ್ರಯತ್ನ ಕೂಡ ಮಾಡಿದ್ದಾರೆ. ಎಲ್ಲ ಪರೀಕ್ಷೆಯಲ್ಲಿ ಇದೇ ರೀತಿ ಮಾದರಿ ಮಾಡ್ತಾರಂತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಉತ್ತರ ಪತ್ರಿಕೆ ಸ್ಕ್ಯಾನ್ ಮಾಡಿ ನಂತರ ಅದೆಲ್ಲ ಅಪ್ಡೇಟ್ ಆದ ನಂತರ ನಿಮಗೆ ಕೀ ಆನ್ಸರ್ ಕೊಡ್ತಾರಂತೆ. ಯಾವ ರೀತಿ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾರದರ್ಶಕತೆ ಸುಧಾರಣೆ ತರುವ ಪ್ರಯತ್ನಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪರೀಕ್ಷೆ ನಡೆದ ಬಳಿಕ ಉತ್ತರ ಪತ್ರಿಕೆಯನ್ನು ಅಂದ್ರೆ OMR ಶೀಟ್ ಸ್ಕ್ಯಾನ್ ಮುಗಿಸಿದ ನಂತರ ನಿಮಗೆ ಕೀ ಆನ್ಸರ್ ಬಿಡ್ತಾರೆ. ಈ ಹಿಂದೆ ಪರೀಕ್ಷೆ ಆದ ನಂತರ 2-3 ದಿನದಲ್ಲಿ ನಿಮಗೆ ಕೀ ಆನ್ಸರ್ ಬಿಡ್ತಾ ಇದ್ರು. ಈಗ ಆ ರೀತಿ ಆಗೋದಿಲ್ಲ, 1 ತಿಂಗಳು ಟೈಮ್ ತಗೊಳುತ್ತಂತೆ. OMR ಶೀಟ್ ನ ಸ್ಕ್ಯಾನ್ ಮಾಡಿ ನಂತರ ನಿಮಗೆ ಕೀ ಆನ್ಸರ್ ಬಿಡ್ತಾರೆ. ಡಿಸೆಂಬರ್ 8ರಂದು ನಿಮಗೆ ಗೊತ್ತಿರೋ ಹಾಗೆ PDOದು 150 ಹುದ್ದೆಗಳಲ್ಲಿ ಆಯ್ತು. ಆ ಟೈಮಲ್ಲಿ ಈ ರೀತಿ ಹೊಸದಾಗಿ ಪ್ರಯತ್ನ ತಂದಿದ್ದಾರೆ. KS ಸೇರಿ ಮುಂದೆ ನಡೆಯೋ ಎಲ್ಲ ಪರೀಕ್ಷೆ, KS ಪರೀಕ್ಷೆ ಸೇರಿ ಈ ಮುಂದೆ ಯಾವೆಲ್ಲ ಪರೀಕ್ಷೆ ನಡೀತದೆ ಎಲ್ಲದಕ್ಕೂ ಕೂಡ ಈ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಪರೀಕ್ಷೆ ಮುಗಿದ ನಂತರ 1 ತಿಂಗಳು ಟೈಮ್ ಇರುತ್ತಂತೆ. ಅಲ್ಲಿ ಸ್ಕ್ಯಾನಿಂಗ್ ಮುಗಿಸಿ ನಿಮ್ಮ OMR ಶೀಟ್ ಸ್ಕ್ಯಾನಿಂಗ್ ಆದ ನಂತರ 1 ತಿಂಗಳ ಬಳಿಕ ನಿಮಗೆ ಅಂಕಗಳ ಡಾಟಾ, ನಿಮ್ದು ಅಂಕಗಳ ಡಾಟಾಗಳನ್ನು ಬಂದ್ಬಿಟ್ಟು KPIS ಬಂದ್ಬಿಟ್ಟು ಸುರಕ್ಷವಾಗಿ ಸ್ಟೋರ್ ಮಾಡುತ್ತಂತೆ. ಸ್ಟೋರ್ ಮಾಡಿದ ನಂತರ ನಿಮಗೆ ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ನಂತರ ನೀವು ಆಕ್ಷೇಪಣೆ ಸಲ್ಲಿಸಬಹುದು. ನಂತರ ಕೀ ಆನ್ಸರ್ ಫೈನಲ್ ಕೀ ಆನ್ಸರ್ ಆಗುತ್ತೆ, ಅದರ ಮೇಲೆ ನಮ್ಮ ರಿಸಲ್ಟ್ ಘೋಷಣೆ ಮಾಡ್ತಾರಂತೆ. ಈ ಹಿಂದೆ ಆನ್ಸರ್ಸ್ ಎಲ್ಲ ಸ್ಟೋರ್ ಮಾಡ್ತಾರೆ, ಇದಕ್ಕೆ ಇವರು ಇಷ್ಟು ಆನ್ಸರ್ ಮಾಡಿದ ನಂತರ ಸ್ಟೋರ್ ಮಾಡ್ತಾರೆ. ನಂತರ ನಮಗೆ ಫಲಿತಾಂಶ ಪ್ರಕಟ ಮಾಡ್ತಾರೆ. ಪಾರದರ್ಶಕತೆ ಇರಲಿ ಅಂತ ಹೇಳಿದ್ದಾರೆ. ಪರೀಕ್ಷೆಯಲ್ಲಿ ನಾವು ಮುಂಚೆನೆ ಕೀ ಆನ್ಸರ್ ಬಿಟ್ರೆ, ಪರೀಕ್ಷೆ ಆದ ನಂತರ 2-3 ದಿನದಲ್ಲಿ ಕೀ ಆನ್ಸರ್ ಬಿಟ್ರೆ ಅಕ್ರಮ ಆಗೋ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ರೀತಿ ಮಾಡಿದೀವಿ. ಇಲ್ಲಿ ಯಾವುದೇ ರೀತಿ ಅಭ್ಯರ್ಥಿಗಳ ಮಾಹಿತಿ ನಿಮ್ದು ಡೀಟೇಲ್ಗಳನ್ನ ಗೌಪ್ಯವಾಗಿ ಇಟ್ಟಿರ್ತೀವಿ, ಯಾವುದೇ ರೀತಿ ಲೀಕ್ ಆಗೋದಿಲ್ಲ. ನಿಮ್ದು ಮಾಹಿತಿಗಳು ನೀಟಾಗಿ ಗೌಪ್ಯವಾಗಿರುತ್ತೆ ಅಂತ ಹೇಳಿದ್ದಾರೆ. OMR ಶೀಟ್ ಅನ್ನು ಕೂಡ 2 ಭಾಗವಾಗಿ ವಿಭಜನೆ ಮಾಡ್ತಾರಂತೆ. 2 ಭಾಗದಲ್ಲೂ ಕೂಡ ಹೋಗೋದಕ್ಕೆ ಒಂದು ಬಾರ್ ಕೋಡ್ ಜನರೇಟ್ ಮಾಡ್ತಾರಂತೆ. ಆ ಬಾರ್ ಕೋಡ್ ನಲ್ಲಿ ನಿಮ್ದು ಒಂದು ರಿಜಿಸ್ಟ್ರೇಷನ್ ನಂಬರ್, OMR ಶೀಟು, ವಿಷಯ ಸಂಕೇತ ಪ್ರಶ್ನೆ ಪತ್ರಿಕೆ ಸರಣಿ ಇರುತ್ತಲ್ಲ ಅದು ಇರುತ್ತಂತೆ. ಪ್ರಶ್ನೆ ಭಾಗದಲ್ಲಿ ನಿಮ್ದು OMR ಸಂಖ್ಯೆ, ಅಭ್ಯರ್ಥಿ ಹೆಸರು, ವಿಷಯ, ಸಹಿ ಎಲ್ಲ ಇರುತ್ತಂತೆ. 2ನೇ ಬಂದ್ಬಿಟ್ಟು ಸರಿ ಉತ್ತರ ಮತ್ತು ಬಾರ್ ಕೋಡ್ ಮಾತ್ರ ಇರುತ್ತಂತೆ. ಈ ರೀತಿ ಮಾಡ್ತಾ ಇದ್ದಾರೆ. ಕೀ ಉತ್ತರ ಬಿಡುಗಡೆ ಮಾಡೋಕೆ 1 ತಿಂಗಳು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ಲಿ ಸಿಸ್ಟಮ್ ಚೇಂಜ್ ಮಾಡ್ತಾ ಇದ್ದಾರೆ. ಮೊದಲು ಎಕ್ಸಾಮ್ನ ಬರೀತೀರಾ, ನಂತರ OMR ಶೀಟ್ ಸ್ಕ್ಯಾನ್ ಆಗುತ್ತೆ, ನಿಮ್ಮ ಡೀಟೇಲ್ಸ್ಗಳು ಅಪ್ಡೇಟ್ ಆಗುತ್ತೆ, ನಿಮ್ದು ಫುಲ್ಲು ಡೀಟೇಲ್ಸ್ಗಳು ಅಪ್ಡೇಟ್ ಆಗುತ್ತೆ, ಅದನ್ನ ಗೌಪ್ಯವಾಗಿ ಇಡ್ತಾರಂತೆ. ನಂತರ ನಿಮಗೆ 1 ತಿಂಗಳ ಬಳಿಕ ನಿಮಗೆ ಕೀ ಆನ್ಸರ್ ಬಿಡ್ತಾರೆ, ಆಕ್ಷೇಪಣೆ ಸಲ್ಲಿಸೋದು ಬಿಡ್ತಾರೆ. ನಂತರ ಅಂತಿಮ ಕೀ ಆನ್ಸರ್ ಬರುತ್ತೆ. ಆಗ ಅದರ ಆಧಾರದ ಮೇಲೆ ನಮಗೆ ನಮ್ಮ ಮಾರ್ಕ್ಸ್ಗಳನ್ನ ಆಲ್ರೆಡಿ ಡಾಟಾ ಹೋಲ್ಡ್ ಮಾಡಿರುತ್ತಲ್ಲ, ಅದರ ಆಧಾರದ ಮೇಲೆ ನಾವು ರಿಸಲ್ಟ್ನ ಕೊಡ್ತೀವಿ ಅಂತ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಅವರು ಎಕ್ಸಾಮ್ ಸೆಂಟರ್ ನೀವು ಈ ರೀತಿ ಕಾಪಿ ಹೊಡೆದುಕೊಂಡು ಸ್ಕ್ಯಾಮ್ ಮಾಡ್ಕೊಂಡ್ರೆ ನೀವು ಏನೇ ಹೊಸ ನಿಯಮಗಳನ್ನ ತಂದುಕೊಂಡ್ರು ಪ್ರಯೋಜನ ಇಲ್ಲ. ಮೇನ್ ಪಿಲ್ಲರ್ ಏನಿರೋದು ಪರೀಕ್ಷಾ ಕೇಂದ್ರ, ಅಲ್ಲಿ ನೀವು ಸ್ಟ್ರಿಕ್ಟ್ನೆಸ್ ತೆಗೆದುಕೊಂಡ್ರೆ ಸಹಾಯ ಆಗುತ್ತೆ. ಅಭ್ಯರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇದು ಯಾವಷ್ಟು ಸರಿ ಸುಲಭ, ಈ ರೀತಿ ಕೀ ಆನ್ಸರ್ ಲೇಟ್ ಆಗಿ ಬಿಡೋದು ಇದೆಲ್ಲ ಎಷ್ಟು ಯೂಸ್ ಆಗುತ್ತೆ. ನನ್ನ ಪ್ರಕಾರ ಎಕ್ಸಾಮ್ ಸೆಂಟರ್ ಅಲ್ಲೇ ಸ್ಟ್ರಿಕ್ಟ್ ಆಗಿ ಮಾಡಿ, ಅಲ್ಲಿ ಯಾವುದೇ ರೀತಿ ಲೀಕ್ ಆಗದಂಗೆ ಮಾಡಿದ್ರೆ ಅದೇ ಉತ್ತಮ. ಈ ರೀತಿ ಬೇರೆ ಬೇರೆ ನಿಯಮಗಳು ಮಾಡೋದಕ್ಕಿಂತ ಅದೇ ಮಾಡಿದ್ರೆ ಉತ್ತಮ ಅಂತ ಹೇಳಕ್ ಇಷ್ಟ.